ಸಮಾಜಶಾಸ್ತ್ರ ಮತ್ತು ಆರೋಗ್ಯಕ್ಕೂ ತುಂಬಾ ಸಂಬಂಧ ಇರ್ತಕ್ಕಂಥದ್ದು. ಸಾಮಾಜಿಕ ಆರೋಗ್ಯ ಅಂತ ಒಂದು ವಿಧ ಬರ್ತದ್ದು ಯಾವುದೋ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋದು. ಸಾಮಾಜಿಕ ಆರೋಗ್ಯ ಹೇಗಿರಬೇಕು, ಸಮಾಜದಲ್ಲಿ ನಡೀತಕ್ಕಂಥ ಅನಾಚಾರಗಳನ್ನ, ದುರಾಚಾರಗಳನ್ನ, ಅನ್ಯಾಯಗಳನ್ನ, ಕೊಲೆ ಸುಲಿಗೆಗಳನ್ನ ತಡೆಗಟ್ಟಬೇಕಂದ್ರೆ ವಿದ್ಯಾರ್ಥಿಗಳನ್ನ ನಾವು ಪರಿವರ್ತನೆಯಾಗಿ ಮಾಡಬೇಕು. ವಿದ್ಯಾರ್ಥಿಗಳನ್ನಾಗಿ ನಾವು ಬೌದ್ಧಿಕ ಶಕ್ತಿಗಳನ್ನಾಗಿ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಒಂದು ದೃಢತೆಯನ್ನ ನಾವು ಕಲಿಸ್ಕೊಡ್ಬೇಕು. ಇವತ್ತು ಸಮಾಜದಲ್ಲಿ ಕಳ್ಳರಿದ್ದಾರೆ, ಕಾಕ್ತಿದ್ದಾರೆ, ಕೊಲೆಗಳಿದ್ದಾರೆ, ಉಗ್ರಗಾಮಿಗಳಿದ್ದಾರೆ, ನಕ್ಸಲೈಟ್ಸ್ಗಳಿದ್ದಾರೆ ಅಂದ್ರೆ ಇವಕ್ಕೆಲ್ಲ ಕಾರಣ ಯಾರು? ಎಜುಕೇಟೆಡ್ ಪೀಪಲ್ಸ್. ಅನಕ್ಷರಸ್ಥ ಸಹ ಸಪೋರ್ಟ್ ಮಾಡಲ್ಲ. ಈ ಕ್ಷಣಕ್ಕೂ ಸಹ ಅನಕ್ಷರಸ್ಥರಿಗೆ ಟೆರರಿಸಂ ಅಲ್ಲಿ ಗೊತ್ತಿಲ್ಲ, ನಕ್ಸಲಿಸಂ ಅಲ್ಲಿ ಗೊತ್ತಿಲ್ಲ. ಈ ಟೆರರಿಸಂ, ನಕ್ಸಲಿಸಂ ಎಲ್ಲ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಓದಿದ ವಿದ್ಯಾರ್ಥಿಗಳು. ಇವರಿಂದ ಈ ಸಮಾಜ ಹಾಳಾಗ್ತಾ ಇದೆ. ಈ ಸಮಾಜದ ಆರೋಗ್ಯ ಸುಧಾರಿಸಬೇಕು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಪ್ರಬುದ್ಧರಾಗಬೇಕು. ನಮ್ಮ ವಿದ್ಯಾರ್ಥಿಗಳು ದೇಶಭಕ್ತಿಯನ್ನು ಬೆಳೆಸಬೇಕು. ನಮ್ಮ ವಿದ್ಯಾರ್ಥಿಗಳು ಶುದ್ಧವಾದಂತಹ ಆರೋಗ್ಯವನ್ನು ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಪರಿಸರ ಆರೋಗ್ಯ ಆಗಿರ್ಬೋದು, ಪರಿಸರ ನಾಶ ಆಗ್ತದೆ, ನಗರೀಕರಣ, ಬೇರೆ ಬೇರೆ ವಿಚಾರಧಾರೆಗಳಿಂದ ಪರಿಸರ ನಾಶ ಆಗ್ತದೆ. ಪರಿಸರ ಉಳಿದ್ರೆ ನಾವು ಉಳಿತೀವಿ. ಪರಿಸರ ಇದ್ರೆ ಆರೋಗ್ಯ. ಪರಿಸರ ಇದ್ದರೆ ನಾವೇನು ಅಲ್ಲ. ಸಾರುವನ್ನು ತುಂಬಂತಹ ಮಹಾನ್ ವ್ಯಕ್ತಿಗಳು ಪರಿಸರದ ಬಗ್ಗೆ ಎಷ್ಟು ಜಾಗೃತಿ ಮೂಡಿಸಿದ್ರು ಸಹ ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಇವತ್ತಿನ ಸ್ಥಿತಿಗತಿ ಹೇಗಿದೆ ಅಂತಂದ್ರೆ ಪರಿಸರ ಅಂದ್ರೆ ಪತ್ರಿಕೆಗೆ ಪೋಸ್ಟ್ ಕೊಡೋಕ್ಕೋಸ್ಕರ ಸ್ವಲ್ಪ ಅಲ್ಲಿ ಒಂದು ಗಿಡ ಹಾಕೋದು, ಆಮೇಲೆ ಅದು ಬಿಟ್ಟು ಹೋಗೋದು, ಒಳಗೆ ಹೋಗೋದು, ಈ ತರ ನಮ್ಮ ಮನಸ್ಸಲ್ಲಿ ಬರಬೇಕು. ನಾವು ಎಲ್ಲರೂ ಸಹ ರೈತರು ಮಕ್ಕಳು. ಹೊಲಗಳಲ್ಲಿ ಈ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಹೊಲದಲ್ಲಿ ಸಹ ಮರಗಳು ಇರ್ತಾ ಇದ್ವು. ನಮ್ಮ ಹಿರಿಯರು ಬೆಳೆಸ್ತಾ ಇದ್ರು. ಯಾಕಂದ್ರಿಂದ ಮನೆಗೊಬ್ರು ಹಿರಿಯರು ಇರಬೇಕು, ಹೊಲಕ್ಕೊಂದು ಮರ ಇರಬೇಕು. ಮರ ದಳಿ ಬಂದಂತವರಿಗೆ ನೆರಳು ಕೊಡ್ಲಿಕ್ಕೆ, ಮನೆಯಲ್ಲಿ ದಾರಿ ತಪ್ಪತಕ್ಕಂಥ ವ್ಯಕ್ತಿಗಳನ್ನ ಸರಿದಾರಿ ತೋರಿಸಲಿಕ್ಕೆ ಹಿರಿಯರು ಇರಬೇಕು ಅಂತ ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು. ಇವತ್ತು ಮರಗಿಡಗಳನ್ನೆಲ್ಲ ಕಡಿದು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬದುಕ್ತಾ ಇದ್ದೀವಿ. ಅದು ಆಗ್ಬಾರ್ದು. ಪರಿಸರವನ್ನು ಉಳಿಸ್ತಕ್ಕಂತಹ, ಬೆಳೆಸ್ತಕ್ಕಂತಹ ಶಕ್ತಿ ನಾವು ಪಡ್ಕೋಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆಮೇಲೆ ಆಧ್ಯಾತ್ಮಿಕ ಶಕ್ತಿಯ ಕೊರತೆ ಬಹಳ ಕಡಿಮೆ ಆಗ್ತದೆ ನಮ್ಮಲ್ಲಿ. ಆಧ್ಯಾತ್ಮಿಕ ಶಕ್ತಿ ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಜೈನ್ ಆಗಿರ್ಬೋದು, ಪಾರಸಿಕ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಪ್ರತಿಯೊಂದು ಧರ್ಮನೇ ಹೇಳೋದು ಒಂದೇ, ಮನುಷ್ಯತ್ವದ ಬಗ್ಗೆನೇ ಪಾಠ ಮಾಡೋದು ಪ್ರತಿಯೊಂದು ಧರ್ಮ. ಇವತ್ತು ಆ ಧರ್ಮವನ್ನು ಧಿಕ್ಕರಿಸಿ, ಆ ಧರ್ಮದ ತಿರುಳನ್ನ, ಆ ಧರ್ಮದ ಭಾವಾರ್ಥವನ್ನ ಕಡೆಗಣಿಸಿ ನಾವು ಏನ್ ಮಾಡ್ತೀವಿಯಪ್ಪ ಅಂತಂದ್ರೆ ಅಧರ್ಮದ ಕಡೆಗೆ ಹೋಗ್ತಕ್ಕಂಥ ಕೆಲಸವನ್ನು. ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ, ಯಾರು ಚರ್ಚ್ಗಳಿಗೆ ಹೋಗ್ತಾರೆ, ಯಾರು ಮಸೀದಿಗಳಿಗೆ ಹೋಗ್ತಾರೆ, ಅವರು ಮಾಡ್ತಕ್ಕಂಥ ಅನ್ಯಾಯಗಳು ಕಡಿಮೆ ಆಗ್ತವೆ. ನಾನು ನಿಲ್ತವೆ ಅಂತ ಹೇಳಲ್ಲ, ಹೇಳ್ತಕ್ಕಂಥ ಸುಳ್ಳುಗಳು ಕಡಿಮೆ ಆಗ್ತವೆ. ಅವರಲ್ಲಿ ದೇವರ ಒಂದು ನಿರಾಕರತೆ ಮೂಡುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ನಾವೆಲ್ಲರೂ ಅಳವಡಿಸಬೇಕು. ಆಧ್ಯಾತ್ಮಿಕ ಶಕ್ತಿಯಿಂದಲೇ ನಮ್ಮ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಮಯ ಆಗಿದೆ. ಹಾಗಾಗಿ ನಿಮ್ಮ ಪರೀಕ್ಷೆಗೆ, ನಿಮ್ಮ ತಾಳ್ಮೆಗೆ ನಾನು ಇದು ಮಾಡೋದಿಲ್ಲ. ದಯಮಾಡಿ ಎಲ್ಲಾ ವಿದ್ಯಾರ್ಥಿಗಳು ನೀವು ದಿಟ್ಟವಾದಂತಹ ಕ್ರಮ ಕೈಗೊಂಡು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನೀವು ಹೇಗೆ ಬಳಸ್ಕೊಳ್ತೀರ ಅದು ನಿಮ್ಮ ಮೊಬೈಲ್ ಇದೆಯಲ್ಲ, ಆರೋಗ್ಯವಾಗಿ ಬಟ್ಟೆ ನಾವೀಗ ಏನ್ ಮಾಡಬೇಕು, ಮನೆಯಲ್ಲಿ ಮದ್ದಿರ್ತಕ್ಕಂಥ ಎಷ್ಟು ಇದೆ, ಎಷ್ಟು ಡಾಕ್ಟರ್ಸ್ಗಳು ಹೇಳ್ತಾರೆ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನ ಬಳಸ್ಕೊಂಡು ನಾವು ಹೆಲ್ತ್ ಸುಧಾರಿಸ್ಕೊಳ್ತಕ್ಕಂಥ, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಇವೆಲ್ಲವೂ ಸಹ ಕಳ್ಕೋಬೇಕು ಅಂದ್ರೆ ನಾವು ಮೊಬೈಲ್ ನಲ್ಲಿ ಕೆಲವೊಂದು ಮಾಹಿತಿಗಳನ್ನು ನೋಡ್ಕೊಬಹುದು, ತಂದೆ ತಾಯಿಗಳು ಕೇಳ್ಕೋಬಹುದು. ಮನೆ ಮದ್ದನ್ನು ನಾವು ಪಡ್ಕೋಬೇಕು. ಶುಚಿಯಾದ ಆಹಾರ, ರುಚಿಯಾದ ಆಹಾರ ಇದನ್ನು ಬಳಸ್ಕೊಳ್ಳೋಣ. ಶುದ್ಧವಾದಂತಹ ಆಹಾರವನ್ನು ಬಳಸ್ಕೊಳ್ಳೋಣ. ಮೊನ್ನೆ ನಾವು ಜನಪದ ಉತ್ಸವವನ್ನು ಮಾಡಿದ್ವಿ. ಇಲ್ಲಿ ಆಹಾರದ ಒಂದು ಇದು ನೋಡಿ, ಅಂತ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡಿದ್ರೆ ಯಾವ ಕಾಯಿಲೆ ಬರಲ್ಲ. ನಾವು ಜನಪದ ಉತ್ಸವ ಇದ್ದಂತ ಒಂದೇ ಕಾರಣಕ್ಕೋಸ್ಕರ ಹಳೆ ತರಹದ ಆಹಾರಗಳನ್ನು ನಾವು ಪ್ರದರ್ಶನ ಮಾಡ್ತೀವಿ. ಅದನ್ನು ದೈನಂದಿನ ಬದುಕಿನಲ್ಲಿ ನಾವು ಮಾಡಬೇಕು. ಮಾಡಿದ್ರೆ ನಾವು ನಮ್ಮ ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ, ಎಲ್ಲರೂ ಸಹ ಆರೋಗ್ಯವಂತರಾಗಿ ಆರೋಗ್ಯವಂತ ದೇಶವನ್ನು ಕಟ್ಟಿ ಆರೋಗ್ಯವಂತ ದೇಶಭಕ್ತಿಯನ್ನು ವೃದ್ಧಿಸಲಿ ಅಂತ ನೀವೆಲ್ಲರೂ ಸಹ ಶುಭಾರೈಸ್ತಾ, ನನಗೆ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಸಮಾಜಶಾಸ್ತ್ರ ವಿಭಾಗದ ತೇಜಸ್ವಿನಿ ಮೇಡಮ್